ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕವ ಹೆದರ್ಕತಾ ಇದೆಯಾ? ನಾನೇ ಕಣವ, ನಿನ್ ಮಾವ. ನೀವಾ? ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದೀಯ ತಾಯಿ? ಅದು ಮಾವ. ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ ನಂದೊಂದು ಪ್ರಶ್ನೆ ಇದೆ. ಗಾಬರಿ ಆದಾಗೆಲ್ಲ ನೀನು ಅಣ್ಣ ಅಂತಿದ್ದವಳು ಇವತ್ತು ಮೊದಲನೇ ಸಲ ಅಮ್ಮ ಅಂದ್ಯಲ್ಲ, ಯಾಕವ ತಾಯಿ? ಹೌದಾ? ಅದೇನೋ ನಂಗೆ ಗೊತ್ತಿಲ್ಲದೆ ಬಂದ್ಬಿಡ್ತು ಮಾವ. ಸರಿ ಕಣವ, ಆದ್ರೆ ನೀನು ಇಷ್ಟೊತ್ತಲ್ಲಿ ಇಲ್ಲಿ ಯಾಕೆ ಬಂದಿದ್ಯಾ ಅಂತ. ಅದು ಶಾಂತಮ್ಮನ ಅತ್ತೆ ಮತ್ತೆ ಸೀನಾ ಇಬ್ರು ಸೇರ್ಕೊಂಡು ಚೆನ್ನಾಗಿ ಬೈದು ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಆಚೆ ದಬ್ಬಿಟ್ರು. ನಡಿಯ ಮನೆ ಬಿಟ್ಟು ಆಚೆಗೆ. ಮಮ್ಮಿ, ಇನ್ನೇನವ ಊರಿಂದ ಬಂದ್ಮೇಲಾದ್ರೂ ಮಾಂಸ ಮಾಡಾಕ್ತಿ ಅನ್ಕೊಂಡ್ರೆ ಬರೀ ಸೊಪ್ಪು ಸದೇನೆ ಆಗ್ತಿದ್ಯಲ್ಲ. ಪ್ರೋಟೀನ್ ಬೇಕವ ಬಾಡಿಗೆ, ಪ್ರೋಟೀನು. ಸೀನಾ, ಅರ್ಕೆ ತೀರ್ಸ ತನಕ ಒಸಿ ತಟ್ಕೊಳ್ಳ. ಅಯ್ಯೋ ನಿಮ್ಮ ಅಪ್ಪನ್ ಅರ್ಕೆ ತೀರ್ಸವ, ನೀನ್ ತೀರ್ಸು. ಸೀನಾ, ನನ್ ಬಂಗಾರ ಕಲಾನಿ ಹಿಂಗೆ ಯಾರಾದ್ರೂ ಎದುರಿಗೆ ಬರ್ಲಿ ಫುಟ್ಬಾಲ್ ಒತ್ತಂಗ್ ಒದ್ದು ಓಡಿಸ್ತಿರೋದಯ್ಯ. ಅವ ಆ ಮೂಟೆ ಹಿಂಗಿರು ಬುಡಿಕೊಬತ್ತೀನಿ ಅಂತ ಹೋಗೋಳೆ, ಅವಳಂಗೇ ಹೊಂಟೋಗ್ಬಿಟ್ರೆ ನನಗೆ ಫುಲ್ಲು ನೆಮ್ಮದಿ. ಹುಲಿ ಪಲಿ ಬಂದು ಎತ್ಕೊಂಡು ಹೋಗ್ಬಿಡ್ತೈತೆ, ಸುಮ್ನಿರು. ನೀನ್ ಚೆನ್ನಾಗಂದೆ, ಆದೇನ ಹುಲಿ ಎತ್ಕೊಂಡು ಹೋಗಾಯ್ತದ, ಆ ಡೈನೋಸರೇ ಬರಬೇಕು. ಅಯ್ಯೋ ಸರಿಯಾಗಿ ಹೇಳ್ದೆ. ಅವ ಎಲ್ಲೋ ಹುಲಿ ಸೌಂಡ್ ಬತ್ತಾಯ್ತಲ್ಲ. ಶಾಂತಮ್ಮನ ಬಗ್ಗೆ ನಂಗೇನೋ ಗೊತ್ತಾಗ್ಬೇಕು ಅಂತಂದ್ರಲ್ಲ, ಏನು ಮಾವ, ಏನಾ ವಿಷಯ? ಶಾಂತಮ್ಮ ನಿಜವಾಗ್ಲೂ ನಂಗೆ ಏನಾಗ್ಬೇಕು? ರಶ್ಮಿ, ನನ್ ಕಂದ, ಪ್ರತಿ ಸಲ ನೋವಾದಾಗ ಗಾಬರಿ ಆದಾಗ ಅಣ್ಣ ಅಂತಿದ್ದವಳು ಇವತ್ತು ಅಮ್ಮ ಅಂದ್ಯಲ್ಲ, ಈಗಲಾದ್ರೂ ತಿಳ್ಕೊಳವ ಅವ್ರು ಯಾರು ಅಂತ. ಅಯ್ಯೋ ಮಾವ, ನಂಗೆ ಗೊತ್ತಾಗ್ತಿಲ್ಲ. ಅಲ್ಲ, ಅವ್ರಿಗೋಸ್ಕರ ಮನೆಯವ್ರನ್ನೇ ಕೊಚ್ಚಾಕ್ತಿದ್ದೀನಿ ಅಂತಿದ್ರಲ್ಲ, ಅಷ್ಟೊಂದು ದೊಡ್ಡ ವ್ಯಕ್ತಿನ ಅವರು? ನಂಗಂತೂ ಯೋಚನೆ ಮಾಡಿ ಮಾಡಿ ತಲೆ ಎಲ್ಲ ಚಿಟ್ಟ ಹಿಡ್ದೋಗಿದೆ ಮಾವ. ಅಲ್ಲ, ಅವ್ರು ನಂಗೆ ತುಂಬಾ ಪ್ರೀತಿ ಕೊಡ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಹುಡ್ಕೊಂಡು ಹೊರಟ್ನಾ? ಅಥವಾ ಅದ್ರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ? ಹೇಳಿ ಮಾವ. ಶಾಂತಮ್ಮ ನನಗೆ ಏನಾಗ್ಬೇಕು ಹೇಳಿ ಮಾವ. ಹೇಳ್ತೀನಿ. ಎರಡು ವಿಷಯ ಹೇಳಬೇಕು. ಮೊದಲನೇ ವಿಷಯ, ಅವರು ಶಾಂತಮ್ಮ ಅಲ್ಲ, ಶಾರದಮ್ಮ. ಎರಡನೇ ವಿಷಯ, ಅವರು ಈ ಮನೆ ಕೆಲಸದವರಲ್ಲ, ದೇವಿ ಪುತ್ರ ಶಿವು ತಾಯಿ, ಅಂದ್ರೆ ನಿನ್ನ ಹೆತ್ತಮ್ಮ ಶಾರದಮ್ಮ. ಮೊದಲನೇ ತತ್ತು ಯಾರಿಗೆ? ಏನಾದ್ರೂ ಇಲ್ಲಪ್ಪಯ್ಯ, ನೀ ನನ್ನ ಅಪ್ಪಯ್ಯ, ನಿನಗೇನು ಪಿರುತಿ ಗೌರವ ಕೊಡಬೇಕು ನಾನು ಕೊಟ್ಟೇನು. ಆದರೆ ನಿನ್ನ ಎಂಡ್ರ ಪರವಾಗಿ ಮಾತಾಡ್ಕೊಂಡು ಅವಳಿಗೆ ಈ ಮನೆ ಹಾಗೆ ತಾಯಿ ಸ್ಥಾನ ಕೊಡಬೇಕು ಅದು ಇದು ಅಂತ ಅಂದ್ಯೋ. ದೇವಿ ಪುತ್ರನಾಗೆ ತ್ಯಾವಿ ಬರೋದು ನೋಡಿದ್ಯಾ, ಪೀಡೆ ಪಿಸಾಜಿ ಬರೋದೆಲ್ಲ ನೋಡಿಲ್ಲ. ಬಂದ್ಬಿಡ್ತು ತನಕ ಓ ಕಷ್ಟ ಆಯ್ತದಪ್ಪಯ್ಯ.
ಬಹು ಕಷ್ಟ ಆಯ್ತದೆ. ನೀನು ಮುಗ್ದಾಗ ಒಂದು ಗೆಲುವಿತ್ತು. ಮೀಸೆ ತಿರ್ಕೊಂಡು ಓಡಾಡ್ತಿದ್ದಲ್ಲ, ಆವಾಗಲೇ ನನಗೆ ಅನುಮಾನ ಬರಬೇಕಿತ್ತು. ವಿಷಯ ಇದು ಅಂತ ಈಗ ನಂಗೆ ಗೊತ್ತಾಗ್ತೈತೆ. ಓಹೋ, ನಾನು ತಪ್ಪು ಮಾಡಿವ್ನಿ ಅಂತ ಒತ್ತಿ ಒತ್ತಿ ಹೇಳ್ತಿದ್ದೀಕಲ್ಲ. ನಾನು 1000 ತಪ್ಪು ಮಾಡಿದ್ರು 1000 ತಪ್ಪು ಒಂದೇ ತರ ಇರ್ತೈತೆ. ಯಾಕೆಂದ್ರೆ ನಾನು 1000 ತಪ್ಪಲು ಕುಡಿದು ಬಿದ್ದಿರ್ತೀನಿ ಹೊರತು ಬೇರೆ ಯಾವ ಕೆಲಸನೂ ಮಾಡಿರಲ್ಲ. ನಾನು ಶಾರದ ಹೋದ್ಮೇಲೆ ನಾನು ಹುಚ್ಚಾಗಿದ್ದೀನಿ ಕಲ್ಲ. ಜೀವಕ್ಕೆ ಜೀವ ಕೊಟ್ಟು ಪ್ರೀತಿಸೋ ಜೀವಕ್ಕಲ್ಲ ಇದು. ಒಂದೇ ಕ್ಷಣಕ್ಕೆ ಆ ಜೀವ ಕಾಣಿಸ್ದೆ ಹೋದ್ರೆ ಎಂತ ಗಣಸಾದ್ರೂ ನೆಲ ಕಚ್ಬಿಡ್ತಾನೆ. ನೀನು ನಿನ್ನ ಹೆಂಡ್ರನ್ನ ಹಂಗೆ ಪ್ರೀತಿಸ್ತೀಯಲ್ವಾ? ಅವಳು ಕಾಣದೆ ಹೋದ್ರೆ ಇವಾಗ ಇರಂಗೆ ಇದ್ಬಿಡ್ತೀಯ ನೀನು. ನಿನ್ ತಲೆಗೆ ಮಂಕು ಬಡ್ದೈತೆ ಕಲ, ಮಂಕು ಬಡ್ದೈತೆ. ಹೇಳ, ನಿಜ ಹೇಳ, ಎದೆ ಮುಟ್ಕೊಂಡು ಹೇಳ. ಪ್ರೀತಿಸೋ ಹೆಂಡತಿ ಕಾಣದೆ ಹೋದ್ರೆ ಸುಮ್ನಿರ್ತೀಯಲ್ಲ, ಸುಮ್ನಿರ್ತೀಯ? ಹೇಳ. ಪಾರು, ನನಗೆ ಈ ಹೆಂಗಸಿನ ಬಗ್ಗೆ ಗೊತ್ತಿಲ್ಲ. ಯಾರೋ ಹೆಣ್ಮಗಳು ಕಷ್ಟದಾಗಿದ್ದಾಳೆ ಅಂತ ನಾನು ಕಾಪಾಡಿದೆ. ಆ ಹೆಂಗಸು ಇವಳೆ ಅಂತ ಗೊತ್ತಾಗಿದ್ದಿದ್ರೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಿದ್ದೆ. ನೋಡು ಮಾವ, ಯಾರೋ ಏನೋ ಅಂತಾರೆ ಅಂತ, ಅವ್ರೇನೋ ಮಾತಾಡ್ತಾರೆ ಅಂತ ಅದರಲ್ಲೇ ಇದ್ಬಿಡ್ಬೇಡ ಮಾವ. ಇವ್ರು ನಿಜವಾಗ್ಲೂ ಕೆಟ್ಟೋರೇ ಆಗಿದ್ರೆ ಆ ಮಕ್ಕಳವ ಯಾಕೆ ನಿನ್ ಕೈಯಾರೇನೆ ಇವ್ರನ್ನ ಮನೆ ಒಳಗೆ ಕರೆಸ್ತಿದ್ಲು ಹೇಳು? ನಾನೀಗಲೂ ಹೇಳ್ತೀನಿ, ಕೇಳಿಸ್ಕೊಮ್ಮವ. ನಿನ್ ತಾಯಿ ಮೇಲೆ ಬಂದಿರೋ ಆರೋಪ ಆ ಪಂಚಾಯತಿಲಿ ನಿಜ ಅಂತ ಪ್ರೂವ್ ಆದ್ರೆ ನಾನೇ ನನ್ನ ಕೈಯಾರೆ ನಿನ್ ತಾಯಿನ ಮನೆಯಿಂದ ಹೊರ ಕಳಿಸ್ತೀನಿ. ಆದ್ರೆ ಆರೋಪ ಸುಳ್ಳು ಅಂತ ಆದ್ರೆ ನೀನು ನಿನ್ ತಾಯಿನ ಒಪ್ಕೋತ್ಯಾ? ಈ ಮನೇಲಿ ಇರೋದಕ್ ಬಿಡ್ತ್ಯಾ? ಹೇಳು ಮಾವ, ಹೇಳು. ಪಾರೋ, ಯಾಕ್ಲಾ ಪದ ಬತ್ತಿಲ್ವಲ್ಲ ಬಾಯೊಳಗೆ? ಬತ್ತಿಲ್ವಲ್ಲ? ನನ್ನ ಸೊಸೆ ಸವಾಲಾಗ್ತಾವಳೆ. ನಿನ್ ಎದೆಯಾಗ ಸತ್ತಿ ಇದ್ರೆ ಒಪ್ಕೊಳ್ಳ, ಒಪ್ಕೋ. ನಮ್ಮ ಮನೆ ದೀಪ